ಯಾವ ಸನ್ನಿವೇಶದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ಅನ್ನೋದ್ರ ಮೇಲೆ ನಮ್ಮ ಪ್ರೌಢತೆ ನಿರ್ಧಾರ ಆಗುತ್ತೆ. ಎಷ್ಟೋ ಕಷ್ಟದ ಸಂದರ್ಭದಲ್ಲಿ ಹಾಗೆ ನೋವಿನ ಸಂದರ್ಭದಲ್ಲಿ ಮನುಷ್ಯ ಹೇಗೆ ವರ್ತಿಸ್ತಾನೆ ಅನ್ನೋದ್ರ ಮೇಲೆ ನಮ್ಮ ಪ್ರಬುದ್ಧತೆ ತಿಳಿಲಾಗತ್ತೆ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತನಿದ್ದ. ಆತ ದಯಾಳು ಅಂತ ಹೆಸರಿತ್ತು. ಅವನ ಮನೆಯ ಹತ್ತಿರದಲ್ಲಿ ಒಂದು ಮುರುಕು ಗುಡಿಸಲಿನಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಆತನ ಬಡತನವನ್ನು ಹೇಳುವುದು ಕಷ್ಟ. ಕೂಲಿ ನಾಲಿ ಮಾಡಿ ಜೀವನ ಹೊರಿಬೇಕು. ಆದರೆ ಎಂದೂ ತನ್ನ ಅಸಹಾಯಕತೆಯ ಬಗ್ಗೆ ಗೊಣಗಿದ್ದನ್ನು ಯಾರೂ ಕೇಳಿರಲಿಲ್ಲ. ಯಾರ ಕಡೆಗೂ ಯಾಚನೆಗೆ ಹೋದವನಲ್ಲ ಆತ. ಒಂದು ಬಾರಿ ಆತನಿಗೆ ಮಳೆಗಾಲದಲ್ಲಿ ಯಾವ ಕೆಲಸವೂ ದೊರಕಲಿಲ್ಲ. 3-4 ದಿನ ಉಪವಾಸವೇ ಗತಿಯಾಯಿತು. ಇನ್ನು ತಡೆದುಕೊಳ್ಳುವುದು ಸಾಧ್ಯವಿಲ್ಲವೆಂದಾಗ ಒಂದು ದಿನ ಸಂಜೆ ಶ್ರೀಮಂತನ ಮನೆಗೆ ಹೋದ. ಇವನನ್ನು ಗುರುತಿಸಿದ ಶ್ರೀಮಂತ ಒಳಗೆ ಕರೆದು ಕುಳ್ಳಿರಿಸಿ, ನನ್ನಿಂದೇನಾಗಬೇಕು ಅಂತ ಕೇಳ್ದ. ಆಗ ಬಡವ, ನಾನು ಎಂದೂ ಯಾಚನೆ ಮಾಡಿದವನಲ್ಲ, ಆದರೆ ಈಗ ತುಂಬ ತೊಂದರೆಯಾಗಿದೆ. 4 ದಿನದಿಂದ ಊಟ ಸಿಕ್ಕಿಲ್ಲ. ತಾವು ನನಗೆ ಒಂದು ಹೊತ್ತು ಊಟ ನೀಡಿದರೆ ಉಪಕಾರವಾಗ್ತದೆ ಅಂದ. ದೈನದಿಂದ ಅವನ ಮನಸ್ಸು ದೇಹ ಕುಗ್ಗಿ ಹೋಗಿತ್ತು. ಶ್ರೀಮಂತ ಕರುಣಾಳು. ತಕ್ಷಣವೇ, ಬರೀ ಊಟವೇ, ಅದಕ್ಕೇನಂತೆ, ಬನ್ನಿ ಅಂತ ಚಪ್ಪಾಳೆ ತಟ್ಟಿ ಕೂದ. ಯಾರಲ್ಲಿ? ತಕ್ಷಣ ಮೇಜಿನ ಮೇಲೆ ಇಬ್ಬರಿಗೆ ಊಟಕ್ಕೆ ಸಿದ್ಧ ಮಾಡಿ ಬಡವನನ್ನು ಕೋಣೆಯ ಮೂಲೆಗೆ ಕರೆದುಕೊಂಡು ಹೋಗಿ ಕೈ ತೊಳೆದುಕೊಳ್ಳಿ ಅಂದ. ತಾನು ಕೈ ತೊಳೆದುಕೊಂಡಂತೆ ಮಾಡ್ದ. ಬಡವನಿಗೆ ಆಶ್ಚರ್ಯ. ಮೂಲೆಯಲ್ಲಿ ಕೈ ತೊಳಲಿಕ್ಕೆ ನೀರಿಲ್ಲ, ಬಚ್ಚಲು ಮನೆ ಇಲ್ಲ. ಆದರೆ ಶ್ರೀಮಂತನಾದರೂ ಕೈ ತೊಳೆದಂತೆ ನಟಿಸ್ತಾ ಇದ್ದಾನೆ. ತಾನೂ ಹಾಗೆಯೇ ನಟನೆ ಮಾಡ್ದ. ಆಗ ಶ್ರೀಮಂತ, ಸರಿ ಬನ್ನಿ, ಮೇಜಿನ ಆ ಪಕ್ಕಕ್ಕೆ ಕುಳಿತುಕೊಳ್ಳಿ ಅಂತ ಕೂಡಿಸಿ, ವಾಹ್, ಎಂಥ ಒಳ್ಳೆಯ ಅಡುಗೆ ಮಾಡಿದ್ದಾರೆ ಎಂದು 3 ಸಿಹಿ ತಿಂಡಿ, ಅನ್ನ, ಪಾಯಸ, ಪೂರಿ ಎಲ್ಲ ಚೆನ್ನಾಗಿದೆ, ಬಡಿಸ್ಕೊಳ್ಳಿ ಅಂದ. ಬಡವ ಮೇಜನ್ನು ನೋಡ್ದ. ಅಲ್ಲಿ ಏನೂ ಇಲ್ಲ. ಆದರೆ ಶ್ರೀಮಂತ ಮಾತ್ರ ತುಂಬ ಸಂತೋಷದಿಂದ ಊಟ ಮಾಡುವಂತೆ ನಟಿಸ್ತಾ ಇದ್ದಾನೆ. ಸಂಕೋಚ ಬೇಡ, ಸಾರು ಎಷ್ಟು ಚೆನ್ನಾಗಿದೆ ಅಲ್ವಾ, ಇನ್ನೊಂದು ಲಾಡು ಹಾಕ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದಾನೆ. ಬಡವನಿಗೆ ಹೊಟ್ಟೆ ಉರಿದೋಯ್ತು. ತಾನು ಮೊದಲೇ ಹಸಿವಿನಿಂದ ಕಂಗಾಲಾಗಿದ್ದೇನೆ, ಅದರ ಮೇಲೆ ಬರೆ ಕೊಡುವಂತೆ ಈ ತಮಾಷೆ ಬೇರೆ. ಆದರೆ ಆತ ತಾಳ್ಮೆಯಿಂದ ಸಹಿಸಿಕೊಂಡ. ತಾನೂ ಕೂಡ ನಗು ಮುಖದಿಂದ ಊಟವನ್ನು ಆನಂದಿಸುವಂತೆ ನಟಿಸಿದ. ಊಟ ತುಂಬ ಚೆನ್ನಾಗಿದೆ, ಇಂಥ ಭೋಜನವನ್ನು ನಾನೆಂದೂ ಮಾಡಿರಲಿಲ್ಲ, ಕೃತಜ್ಞತೆಗಳು ಅಂದ. ಈಗ ಶ್ರೀಮಂತ ಎದ್ದು ನಿಂತು ಮತ್ತೊಮ್ಮೆ ಚಪ್ಪಾಳೆ ತಡ್ದ. ಈ ಬಾರಿ ನಿಜವಾದ ಸೇವಿಕರು ಬಂದು ಮೇಜಿನ ಮೇಲೆ ನಿಜವಾದ ಸಮೀಚೀನವಾದ ಭೋಜನವನ್ನು ಹರಡಿದ್ರು. ಆಗ ಶ್ರೀಮಂತ ಹೇಳ್ದ, ಕ್ಷಮಿಸು ಗೆಳೆಯ, ನಾನು ನಿನ್ನನ್ನು ಪರೀಕ್ಷೆ ಮಾಡಿದೆ. ಜನ ಹೇಳ್ತಾರೆ, ಮನುಷ್ಯ ಕಂಗಾಲಾದಾಗ ಅವನು ಪಶು ಆಗ್ತಾನೆ ಅಂತ. ಯಾವನು ಹತಾಶ ಸ್ಥಿತಿಯಲ್ಲಿ ಮನಸ್ಸಿನ ಸಮತೋಲನವನ್ನು ತಪ್ಪೋದಿಲ್ವೋ ಅವನು ವಿವೇಕಿ. ನಿನ್ನ ವಿವೇಕ ನನ್ನನ್ನು ತಟ್ಟಿದೆ. ನೀನು ಎಂತಹ ಸಂದರ್ಭದಲ್ಲೂ ನಗು ಮೊಗವನ್ನೇ ತೋರಬಲ್ಲೆ. ಇನ್ನು ಮೇಲೆ ನೀನು ಊಟಕ್ಕೆ ಪರದಾಡಬೇಕಿಲ್ಲ. ನನಗೆ ಬೇಕಾದಷ್ಟು ಜಮೀನಿದೆ, ಅದನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಸಮರ್ಥ ಮ್ಯಾನೇಜರ್ ಬೇಕಿತ್ತು. ನೀನು ದಯವಿಟ್ಟು ಆ ಸ್ಥಾನವನ್ನು ವಹಿಸಿಕೊಂಡು ನನ್ನ ಸ್ನೇಹಿತನಾಗಿರು ಅಂತ ಹೇಳ್ದ. ಬಡವ ಕೃತಜ್ಞತೆಯಿಂದ ಒಪ್ಕೊಂಡ. ನಂತರ ಬಡತನ ಅವನನ್ನು ಎಂದಿಗೂ ಕಾಡಲಿಲ್ಲ. ಆಮೇಲೆ ಇಬ್ಬರು ನಿಜವಾಗಿಯೂ ಊಟ ಮಾಡಿದ್ರು. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ಕಷ್ಟದ ಮುಖದಲ್ಲಿ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ಳದಿರೋದು ಪ್ರೌಢತೆಯ ಲಕ್ಷಣ. ಅದು ಜೀವನವನ್ನು ಹಗುರವಾಗಿಸಿಕೊಳ್ಳುವ, ಶುದ್ಧವಾಗಿಸಿಕೊಳ್ಳುವ ಕ್ರಿಯೆಯೂ ಹೌದು. ಕತೆ ಅಷ್ಟ ಅರ್ಥ ಆಯಿತು, ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.